ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಇವತ್ತು ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮನೇಲಿ ಯಾವ ರೀತಿ ಮಾಡ್ಕೊಳ್ಳೋದು ಅಥವಾ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮನೇಲಿ ಉತ್ತುತ್ತಿ ಜಾಸ್ತಿನೇ ಇತ್ತು, ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ, ಇಟ್ಟರೆ ಅಂತೆ ಹಾಳಾಗುತ್ತೆ ಅಂತೇಳಿ ಎಲ್ಲ ಡ್ರೈ ಫ್ರೂಟ್ಸು ಸಹ ಇತ್ತು. ನಾನು ಮತ್ತೆ ಡ್ರೈ ಫ್ರೂಟ್ಸ್ ಲಡ್ಡನ್ನು ಮನೇಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಮಕ್ಳು ಇರ್ತಾರಲ್ವ, ರಸದಲ್ಲಿ ಆರಾಮಾಗಿ ಡೈಲಿ ಒಂದೊಂದು ತಿನ್ಕೊಂಡು ಚೆನ್ನಾಗಿರ್ತಾರೆ ಮತ್ತು ಹೆಲ್ದಿ ಕೂಡ. ಇದು ಸೊಂಟಕ್ಕೂ ತುಂಬಾ ಶಕ್ತಿ ಕೊಡುತ್ತೆ. ನಮ್ಮ ಕಡೆ ಎಲ್ಲ ಈಗ ಹೊಸ್ದಾಗಿ ಮದುವೆ ಆದವ್ರಿಗೆ ಮತ್ತು ಈಗ ಪ್ರೆಗ್ನೆಂಟ್ ಇರೋ ಲೇಡೀಸ್ಗೆ ಮತ್ತು ಬಾಣಂತನದಲ್ಲಿ ಕೊಡ್ತಾರೆ, ಡೆಲಿವರಿ ಆದಮೇಲೆ ಮತ್ತು ಮೆಚೂರ್ಡ್ ಆದಂಥ ಹೆಣ್ಮಕ್ಳಿಗೆ ಈ ಥರ ಮಾಡಿಕೊಡ್ತಾರೆ. ಇದನ್ನು ತುಂಬಾ ಹೆಲ್ದಿ ಫುಡ್ಡು ಹೌದು ಮತ್ತು ತುಂಬ ಎನರ್ಜಿ ಫುಡ್ಡು ಹೌದು ಇದು. ಇವಾಗ ಫಸ್ಟು ನಾನು ತುಪ್ಪದಲ್ಲಿ ಎಲ್ಲ ಡ್ರೈ ಫ್ರೂಟ್ಸು, ಉತ್ತುತ್ತಿ, ಒಣಕೊಬ್ಬರಿ ಎಲ್ಲ ಹುರ್ಕೊಳ್ಳೋಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ಉರಿತಾ ಇರೋದೇನಿದು ಅಂದರೆ ಕುಂದ ಅಂತ ಹೇಳ್ತಾರೆ ಇದನ್ನು. ಈ ಡಿ ಮಾರ್ಟ್ಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ, ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ನೀವು ಕುಂದ ಕೊಡ್ರಿ ಅಂದರೆ ಕೊಡ್ತಾರೆ. ಇದೊಂಥರ ಭತ್ತದ ಹರಳು ಥರ ಇರುತ್ತೆ, ಸ್ವಲ್ಪ ಗಾಜಿನ ಥರ ಇರುತ್ತೆ ನೋಡೋದಕ್ಕೆ. ತುಪ್ಪಕ್ಕೆ ಹಾಕಿ ಇದನ್ನು ಹುರಿದಾಗ ಈ ಥರ ಮಂಡಕ್ಕಿ ಉರಿಯುತ್ತೆ ನೋಡಿ, ಸ್ವಲ್ಪ ಮಂಡಕ್ಕಿ ಯಾವಾಗ ಪ್ರೆಸ್ ಮಾಡಿದ್ರೆ ಪಟ್ಟ ಅನ್ನುತ್ತೆ ನೋಡಿ, ಆ ಥರ ಇದು ಚೆನ್ನಾಗಿ ಪ್ರೆಸ್ ಮಾಡಿದರೆ ಪುಡಿ ಪುಡಿ ಆಗುತ್ತೆ. ಆ ಥರ ಇದನ್ನು ತುಪ್ಪ ಹಾಕಿ ಹುರ್ಕೋಬೇಕು. ಫಸ್ಟ್ ಇದನ್ನು ನಾನು ಹುರ್ಕೊತಾ ಇದ್ದೀನಿ. ಹುರಿದು ಈಗ ಒಂದು ಕಡೆ ಇಟ್ಬಿಡ್ತೀನಿ, ಕಂಪ್ಲೀಟಾಗಿ ಎಲ್ಲ ತಣ್ಣಗಾಗಬೇಕು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಉತ್ತುತ್ತಿ ಹಾಕಿಬಿಟ್ಟು ಹುರಿತಾ ಇದ್ದೀನಿ. ಉತ್ತುತ್ತಿ ಅಥವಾ ಖರ್ಜೂರ ನೀವೇನಂತೀರಿ, ಒಂದೊಂದು ಸೈಡಲ್ಲಿ ಒಬ್ಬೊಬ್ರು ಒಂದೊಂದು ಥರ ಅಂತಾರೆ. ಅದನ್ನು ಹುರ್ಕೋಬೇಕು. ಇಲ್ಲಿ ನಾನು ಗಟ್ಟಿ ಖರ್ಜೂರನ ತೊಗೊಂಡಿರೋ ಅಂಥದ್ದು. ಇಲ್ಲಾಂದರೆ ನೀವು ಇದ್ರ ಬದಲು ಸಾಫ್ಟ್ ಆಗಿರೋ ಖರ್ಜೂರ ತೊಗೊಂಡ್ರೂ ಓಕೆ ಆಗುತ್ತೆ. ಸಾಫ್ಟ್ ಆಗಿರೋ ಖರ್ಜೂರ ಆದ್ರಂತೂ ನಿಮಗೆ ಕಟ್ಟೋದಕ್ಕಿನ್ನೂ ಈಸಿಯಾಗಿ ಚೆನ್ನಾಗಿ ಅಂಟಾಗಿ ಬರುತ್ತೆ. ಇದನ್ನು ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೋಬೇಕು. ಒಂದೇ ಸಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬಾರ್ದು. ನಾವು ಸ್ವಲ್ಪ ನಾನೊಂದು 1.5 kg ಅಷ್ಟು ಉತ್ತುತ್ತಿ ಇತ್ತು. ಅದಕ್ಕೆ ಸರಿಯಾಗಿ ಎಲ್ಲವೂ ಒಂದು ದೊಡ್ಡ ಬೌಲ್ ಬರುತ್ತಲ್ವ, ಒಂದು ಜಾಮೂನ್ ಬಟ್ಲು ದೊಡ್ಡ ಬೌಲ್ ಇರುತ್ತಲ್ಲ, ಅದರಲ್ಲಿ ಒಂದೊಂದು ಬೌಲಷ್ಟು ಎಲ್ಲ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ. ಮತ್ತು ಇದು ಒಣಕೊಬ್ಬರಿನ ಉತ್ತುತ್ತಿಕ್ಕಿನ ಒಂದು 2 ಪಟ್ಟು ಅಷ್ಟು. ಈಗ ಒಂದು 1.5 kg ಇತ್ತು ಅಂದರೆ ಒಂದು ಬೌಲ್ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು. ಇದೊಂದು 3 ಬೌಲ್ ಇತ್ತಂದರೆ ನಾನು 6 ಬೌಲು ಒಣಕೊಬ್ಬರಿ ಆ ಥರ ತೊಗೊಂಡಿದ್ದೀನಿ. ಸ್ವಲ್ಪ ಹೆಚ್ಚು ಕಮ್ಮಿ ಯಾವ ಡ್ರೈ ಫ್ರೂಟ್ಸ್ನ ಹಾಕಿದ್ರೆ ನಡೆಯುತ್ತದು. ತುಂಬ ಸಿಹಿಯಂಗೂ ಇದನ್ನು ಉರಿಬಾರ್ದು, ಸೀಸ್ಬಿಟ್ರೆ ಅದು ಟೇಸ್ಟ್ ಎಲ್ಲ ಹಾಳಾಗ್ಬಿಡುತ್ತೆ. ಸಣ್ಣ ಉರಿಲೇ ಇಟ್ಕೊಂಡ್ಬಿಟ್ಟು ಸ್ವಲ್ಪ ರೋಸ್ಟ್ ಆಗಬೇಕಷ್ಟೇ. ರೋಸ್ಟ್ ಆಗೋಷ್ಟು ಹುರಿದ್ರೆ ಸಾಕಾಗುತ್ತೆ. ಯಾಕೆಂದರೆ ರೋಸ್ಟ್ ಹಂಗೆ ಹುರ್ಕೊಂಡ್ರೆ ಅದಕ್ಕೆ ಹಾಳಾಗೋದಿಲ್ಲ ತುಂಬ ದಿನ ಅಂತೇಳಿ. ನಾನು ಉತ್ತುತ್ತಿನ ಸ್ವಲ್ಪ ಧೂಳೆಲ್ಲ ಇರುತ್ತೆ ಅಂತೇಳಿ ತೊಳೆದ್ಬಿಟ್ಟು ಒಣಗಿಸಿದ್ದೆ. ಹಂಗಾಗಿ ನಾನು ಸ್ವಲ್ಪ ಹೆಚ್ಚು ಹುರ್ಕೊತಿದ್ದೇನೆ ಅಷ್ಟೇ. ಫ್ರೆಶ್ಶಾಗಿ ನೀಟಾಗಿ ಚೆನ್ನಾಗಿತ್ತು ಅಂದರೆ ಉತ್ತುತ್ತಿಯನ್ನು ಅಷ್ಟೊಂದು ಉರಿಯೋದು ಬೇಕಾಗಲ್ಲ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನೆಕ್ಸ್ಟು ಬಾದಾಮಿಯನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದಕ್ಕೂ ನಾವಿಲ್ಲಿ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಏನಾದ್ರು ಬೇಡ, ನಮಗೆ ತುಪ್ಪ ಓಕೆ ಆಗೋದಿಲ್ಲ ಅನ್ನೋರು ಹಾಗೆ ರೋಸ್ಟ್ ಮಾಡ್ಕೊಂಡ್ರೂ ನಡೆಯುತ್ತೆ. ಆಮೇಲೆ ಸ್ವಲ್ಪ ಕಟ್ಟಬೇಕಾದ್ರೆ ಸ್ವಲ್ಪ ಅದು ಅಂಟು ಕಮ್ಮಿ ಆಗುತ್ತೆ. ನೆಕ್ಸ್ಟು ಬಾದಾಮಿನೂ ಅಷ್ಟೇ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದನ್ನು ಸಹ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಡ್ರೈ ಫ್ರೂಟ್ಸ್ ನಾನು ಒಂದೊಂದು ಬೌಲ್ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ, ಒಂದೊಂದು ಬೌಲ್ ಹಾಕ್ಕೋಬೋದು. ಸ್ವಲ್ಪ ನಿಮ್ಗೆ ಯಾವ್ದಾರು ಡ್ರೈ ಫ್ರೂಟ್ ಎಕ್ಸ್ಟ್ರಾ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರೂ ನಡೆಯುತ್ತೆ. ಇದು ಗೋಡಂಬಿ ಎಲ್ಲ ಇದು ಹುರ್ಕೊಂಡಾದ್ಮೇಲೆ ನೆಕ್ಸ್ಟು ದ್ರಾಕ್ಷಿ ಹಾಕ್ಕೊಬಿಟ್ಟು ದ್ರಾಕ್ಷಿನೂ ಅಷ್ಟೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಇದಲ್ಲದೆ ನಿಮ್ಗೆ ಯಾವುದೇ ಡ್ರೈ ಫ್ರೂಟ್ಸ್ ಇನ್ನು ಎಕ್ಸ್ಟ್ರಾ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನು ಹಾಕಿ ನೀವು ರೆಡಿ ಮಾಡ್ಕೋಬೋದು. ನಾನು ಮನೇಲಿ ಯಾವ್ಯಾವ ಡ್ರೈ ಫ್ರೂಟ್ಸ್ ಇತ್ತು ಅದನ್ನು ಮಾತ್ರ ಸೇರಿಸ್ಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ. ಬಾದಾಮಿ ಮತ್ತು ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಮತ್ತು ಇದು ಒಣಕೊಬ್ಬರಿ ಇದೆಲ್ತು ಮನೇಲಿ ನಾನು ಅಷ್ಟನ್ನು ಸೇರಿಸಿ ಮಾಡ್ಕೊತೀನಿ. ಇದ್ರ ಜೊತೆ ಪಿಸ್ತಾ ಇದ್ದರೆ ಪಿಸ್ತಾ ಹಾಕ್ಬೋದು. ಮತ್ತು ನಿಮ್ಗೆ ಇನ್ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆಗುತ್ತೆ ನೋಡಿ, ವಾಲ್ನಟ್ ಇದ್ದರೆ ವಾಲ್ನಟ್ ಹಾಕ್ಬೋದು. ಇದನ್ನೆಲ್ಲ ಹಾಕಿ ಮಾಡಿದರೆ ಚೆನ್ನಾಗಿರುತ್ತೆ. ನೆಕ್ಸ್ಟು ಒಣಕೊಬ್ಬರಿ ಹಾಕಿಬಿಟ್ಟು ಬಿಸಿ ಮಾಡ್ಕೊಳ್ತಿದ್ದೀನಿ. ಒಣಕೊಬ್ಬರಿ ಅಂತೂ ತುಂಬಾ ಬೇಗ ಸೀದ್ಬಿಡುತ್ತೆ. ಒಣಕೊಬ್ಬರಿ ಏನು ಉರಿಯೋಕ್ಕೆ ತುಪ್ಪ ಹಾಕೋದು ಬೇಕಾಗಲ್ಲ, ಯಾಕೆಂದರೆ ಇದೇ ಎಣ್ಣೆನೇ ಬಿಡುತ್ತೆ. ನಾನು ಹಾಗೆ ಡ್ರೈ ಆಗಿದ್ದನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಗಸಗಸೆ ನೆಕ್ಸ್ಟು ಸ್ವಲ್ಪ ಗಸಗಸೆ ಒಂದು 2-3 ಟೀ ಸ್ಪೂನಷ್ಟು ಗಸಗಸೆನ ಡ್ರೈ ಆಗಿ ಇದನ್ನು ಸಪ್ರೇಟಾಗಿ ಹುರ್ಕೊಳ್ತಾ ಇದ್ದೀನಿ. ಚಟಪಟ ಅಂತ ಒಂದು ಸ್ವಲ್ಪ ಸೌಂಡ್ ಆಗಬೇಕಿದು, ಅಲ್ಲೇ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ಎಲ್ಲ ಡ್ರೈ ಫ್ರೂಟ್ಸನ್ನ ನಾನು ಹುರಿದಿಟ್ಟಾಯಿದೆ. ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ನಯಸ್ ಪೌಡ್ರು ಬೇಡ. ಇದು ಫಸ್ಟ್ ನಾನು ಕುಂದ ಏನು ಹುರಿದಿದ್ದೆ ನೋಡಿ, ಅದೊಂದು ಮಾತ್ರ ಸ್ವಲ್ಪ ನಯಸ್ಸಾಗಿ ಮಾಡ್ಕೊಳ್ತಾ ಇದ್ದೀನಿ. ಏಕೆಂದರೆ ಇದು ಕೆಲವರಿಗೆ ಬಾಯಿಗೆ ಸಿಕ್ಕರೆ ಇಷ್ಟ ಆಗೋದಿಲ್ಲ. ಇದನ್ನು ಮತ್ತು ಮಿಕ್ಕಿದ್ನೆಲ್ಲ ನಾನು ಸ್ವಲ್ಪ ತರ್ತರಿಯಾಗಿ ದಪ್ಪ ಹಾಗೆ ಸ್ವಲ್ಪ ನಮ್ಮ ಬಾಯಿಗೆ ಸಿಗಬೇಕು, ಆಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆ ಥರ ಎಲ್ಲವನ್ನೂ ಪೌಡ್ರು ಮಾಡ್ಕೋಬೇಕು. ಮಿಕ್ಸಿ ಬದಲಾಗಿ ಒಳಕಲ್ಲಿರುತ್ತೆ ನೋಡಿ, ಒಳಕಲ್ಲಲ್ಲಿ ಕುಟ್ಬಿಟ್ಟಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ.
ಒಂದೊಂದೇ ಡ್ರೈ ಫ್ರೂಟ್ಸ್ನ ಸಪ್ರೇಟಾಗಿ ನಾನು ಸಪ್ರೇಟಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಬಾದಾಮಿ ಸ್ವಲ್ಪ ಗಟ್ಟಿ ಇರುತ್ತೆ. ಅದು ಸ್ವಲ್ಪ ಲೇಟ್ ಆಗುತ್ತೆ ಪೌಡ್ರ್ ಆಗೋದು. ಮತ್ತು ಈ ದ್ರಾಕ್ಷಿ ಎಲ್ಲ ಬೇಗ ಇದು ಮಿಕ್ಸಿ ಜಾರಿಗೆನೆ ಅಂಟ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಎಲ್ಲ ಇವನು ಬಾದಾಮಿ, ಪಿಸ್ತಾ ಅಥವಾ ಗೋಡಂಬಿ, ಈ ಖರ್ಜೂರ ಎಲ್ಲ ಪೌಡ್ರನ್ನ ಮಾಡ್ಕೊಂಡು ಆದಮೇಲೆ ಲಾಸ್ಟಿಗೆ ದ್ರಾಕ್ಷಿಯನ್ನು ಹಾಕ್ಕೊಳ್ತೀನಿ. ದ್ರಾಕ್ಷಿ ಯಾಕೆಂದರೆ ಮಿಕ್ಸಿ ಜಾರಿಗೆ ಬ್ಲೇಡ್ಗೆ ಅದು ಬೇಗ ಅಂಟ್ಕೊಂಡ್ಬಿಡುತ್ತೆ. ಅದನ್ನೇ ಫಸ್ಟ್ ಮಾಡ್ಕೊಂಬಿಟ್ರೆ ನಾವು ಮಿಕ್ಕಿದ್ನೆಲ್ಲ ಪೌಡ್ರ್ ಮಾಡ್ಕೊಳೋದಕ್ಕೆ ಕಷ್ಟ ಆಗುತ್ತೆ. ಈ ರೀತಿ ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಎಲ್ಲದಕ್ಕಿಂತ ಮುಂಚೆ ಸ್ವಲ್ಪ ಗಸಗಸೆನ ನೀವು ಪೌಡ್ರ್ ಮಾಡ್ಕೊಳಂಗಿದ್ರೆ ಫಸ್ಟೇ ಪೌಡ್ರ್ ಮಾಡ್ಕೊಬಿಡಿ. ಇಲ್ಲಾಂದ್ರೆ ಡೈರೆಕ್ಟಾಗಿ ನಾನೇನು ಪೌಡ್ರ್ ಮಾಡ್ಕೊಂಡಿಲ್ಲ. ಡೈರೆಕ್ಟಾಗಿ ಹಿಂಗೆ ಈ ಪೌಡ್ರಿಗೆ ಸೇರಿಸ್ಕೊಬಿಟ್ಟು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಮತ್ತಿನ್ನು ಎಕ್ಸ್ಟ್ರಾ ಏನೇನು ಹಾಕ್ತಾ ಇದ್ದೀನಿ ನಾನು ಅಂದರೆ ಸ್ವಲ್ಪ ಏಲಕ್ಕಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಎಲ್ಲ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಈ ಒಣ ಕೊಬ್ಬರಿ ನಾನು ಪೌಡ್ರ್ ಮಾಡ್ಕೊತಾ ಇಲ್ಲ ನಾನು. ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ತುರಿದಿದ್ದನ್ನು ಹುರಿದಿದ್ನಲ್ವ, ಅದನ್ನ ಹಾಕ್ಕೊತಾ ಇದ್ದೀನಿ. ನಿಮಗೇನಾದ್ರು ಸ್ವಲ್ಪ ಒಂದು ಅರ್ಧ ಲೈಟಾಗಿ ತರ್ತಾರೆ ಪೌಡ್ರ್ ಮಾಡ್ಕೊತೀನಿ ಅಂದ್ರೆ ಒಂದು ಅರ್ಧ ಪೌಡ್ರ್ ಮಾಡ್ಕೊಳ್ಳಿ. ಇನ್ನೊಂದು ಅರ್ಧ ಹಾಗೆ ಸೇರಿಸ್ಕೊಳಂಗಿದ್ರೆ ಸೇರಿಸ್ಕೋಬೋದು. ಇದನ್ನೆಲ್ಲ ಪೌಡ್ರ್ ಮಾಡಿ ನೀವು ಉಂಡೆ ಕಟ್ಟೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಪೌಡ್ರನ್ನ ನೀವು ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಿಲಿ ಎತ್ತಿಟ್ಕೊಂಡ್ರೆ, ಇದನ್ನು ನೈಟ್ ಮಲಗುವಾಗ ಎತ್ತಿಟ್ಬಿಟ್ಟು ನೈಟ್ ನಿಮಗೆ ಒಂದು 3-4 ಸ್ಪೂನಷ್ಟು ಸ್ವಲ್ಪ ನೀರು ಹಾಕಿ ಒಂದು ಬೌಲಲ್ಲಿ ನೆನೆಸಿಟ್ರೆ ಅದನ್ನು ಬೆಳಗ್ಗೆ ರುಬ್ಬಿಟ್ಟು ಗಸಗಸೆ ಪಾಯಸದ ಥರ ಬೆಳಗ್ಗೆ ಅದನ್ನ ಪಾಯಸದ ಥರನೂ ಮಾಡ್ಕೊಂಡು ಕುಡಿಬೋದು. ತುಂಬಾ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಪಾಯಸ. ತುಂಬಾ ಟೇಸ್ಟಿಯಾಗಿರುತ್ತದು. ಮತ್ತು ಇದಕ್ಕೆ ನೆಕ್ಸ್ಟ್ ನಾನು ಇದು ಜಾಕಾಯಿ ಅಂತ ಬರುತ್ತೆ ನೋಡಿ, ಜಾಕಾಯಿನ ಸ್ವಲ್ಪ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಒಣಶುಂಠಿ ಪುಡಿ ಇತ್ತು, ನಾನು ಸ್ವಲ್ಪ ಒಣಶುಂಠಿ ಪೌಡರನ್ನ ಸೇರಿಸ್ಕೊತಾ ಇದ್ದೀನಿ. ಯಾಕೆಂದರೆ ಬೇಗ ಜೀರ್ಣ ಆಗಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ಅದು ಆಪ್ಷನಲ್. ಒಣಶುಂಠಿ ಪೌಡರ್ ನೀವು ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಇದೆಲ್ಲ ತುಂಬಾ ಡ್ರೈ ಇತ್ತು. ನಾನು ಹೇಳಿದೆ ಮೊದಲೇ ನಿಮಗೆ, ನಾನು ತೊಗೊಂಡಿದ್ದು ಖರ್ಜೂರ ತುಂಬಾ ಡ್ರೈ ಇರೋವಂಥದ್ದು, ಒಣಗಿರೋ ಖರ್ಜೂರನ ತೊಗೊಂಡಿದ್ದು. ಹಾಗಾಗಿ ಅದನ್ನು ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಸ್ವಲ್ಪ ಒಂದು ಬೆಲ್ಲನ, ಈ ಸ್ವೀಟ್ ಆಲ್ರೆಡಿ ಎಲ್ಲ ಇದು ಡ್ರೈ ಫ್ರೂಟ್ಸಲ್ಲೂ ಸ್ವೀಟ್ ಇತ್ತು. ಸ್ವಲ್ಪ ಬೆಲ್ಲನ ಒಂದು ಅಂಟು ಥರ ಬರಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಬೈಂಡಿಂಗ್ ಬರಲಿ ನನಗೆ ಉಂಡೆ ಕಟ್ಟೋದಕ್ಕೆ ಅನ್ನೋಕ್ಕೋಸ್ಕರ ಹಾಕ್ಕೊಂಡು ಅದನ್ನು ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲ್ಲೆಲ್ಲ ಇರುತ್ತಲ್ವ ಬೆಲ್ಲದಲ್ಲಿ, ಹಾಗಾಗಿ ಸೋಸ್ಬಿಟ್ಟು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ನನಗೆ ಓಕೆ, ಸ್ವಲ್ಪ ಅಂಟು ಥರ ಬರ್ತಾ ಇದೆ ಇದು ಅಂತ ಅನ್ನೋವಷ್ಟು ನಾನು ಮಿಕ್ಸ್ ಮಾಡ್ಕೊಳೋವಷ್ಟು ಬೆಲ್ಲದ ಪಾಕ ಹಾಕಿಬಿಟ್ಟು ಕಟ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಆಯಿತು. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ನಿಮ್ಗೆ ಖರ್ಜೂರ ಸ್ವಲ್ಪ ತುಂಬಾ ಸಾಫ್ಟ್ ಇರೋದು ಸಿಗುತ್ತೆ. ಆ ಥರದ್ದು ತೊಗೊಂಡ್ರೆ ನಿಮಗೆ ಬೆಲ್ಲದ ಪಾಕ ಅವಶ್ಯಕತೆ ಇರಲ್ಲ. ಅದೇ ಸಾಫ್ಟಾಗಿ ಕಟ್ಟೋದಕ್ಕೆ ಬರುತ್ತೆ. ನೋಡಿ, ಇದು ಸ್ವಲ್ಪ ಬೆಲ್ಲ ಪಾಕ ಹಾಕಿದ್ಮೇಲೆ ನಾನು ನೀಟಾಗಿ ಹಾಕಿ ಕಟ್ಟೋಕ್ಕೆ ಬರ್ತಾಯಿದೆ. ಈ ರೀತಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ಟಿ ಸ್ವಲ್ಪ ಹೊತ್ತು ಕಂಪ್ಲೀಟಾಗಿ ಪೂರ್ತಿ ತಣ್ಣಗಾದಮೇಲೆ ಒಂದು ಡಬ್ಬಿಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಡೈಲಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಜೊತೆನೋ ಅಥವಾ ಮಧ್ಯಾಹ್ನ ಒಂದೊಂದು ತಿನ್ನೋಕ್ಕೋ ಇಲ್ಲ ಸಂಜೆ ತಿನ್ನೋದಕ್ಕೋ ಈ ಥರ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ತುಂಬಾ ಹೆಲ್ದಿ ಕೂಡ. ನಮಗೆ ಇದು ತುಂಬಾ ಪೌಷ್ಟಿಕಾಂಶ ಇರುತ್ತೆ. ಮತ್ತು ಇದರ ಡ್ರೈ ಫ್ರೂಟ್ಸ್ ಆಲ್ರೆಡಿ ಗೊತ್ತು ನಿಮಗೆ ಒಳ್ಳೆಯದು ಅಂತೇಳಿ. ಡೈಲಿ ಒಂದೊಂದು ತಿಂತಾ ಬಂದರೆ ನಿಮಗೆ ಇದು ತುಂಬಾ ಚೆನ್ನಾಗಿರುತ್ತೆ. ಅಥವಾ ಇದು ಪೌಡ್ರ್ ರೆಡಿ ಮಾಡಿ, ಈ ಪೌಡ್ರನ್ನ ನೀವು ಸಪ್ರೇಟಾಗಿ ಒಂದು ಡಬ್ಬಿಲಿ ಹಾಕಿಟ್ಕೊಂಡು ಅದನ್ನು ರುಬ್ಬಿಟ್ಟು ಹಾಲಿಗೆ ಹಾಕ್ಬಿಟ್ಟು ಹಾಲಲ್ಲೂ ಕುಡಿಬೋದು. ಇದನ್ನು ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ಎಲ್ಲ ಡ್ರೈ ಫ್ರೂಟ್ಸನ್ನು ಲಡ್ಡುಗಳನ್ನ ಈ ರೀತಿ ಕಟ್ಟಿಟ್ಟಿದೆ. ನಾನು ಇದು ವಿಡಿಯೋ ನೈಟ್ ಮಾಡ್ತಾ ಇರೋದ್ರಿಂದ ತುಂಬಾ ಸ್ವಲ್ಪ ಕತ್ಲು ಅನಿಸ್ತಾ ಇದೆ. ಸೊ ಅಷ್ಟೊಂದು ಲೈಟ್ ಬೆಳಕಿಲ್ಲ. ಈ ರೀತಿ ಕಂಪ್ಲೀಟಾಗಿ ಇಷ್ಟು ಉಂಡೆ ಆಗಿತ್ತು ನನ್ನದು. ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು. ನನಗಂತೂ ಈ ಉಂಡೆ ತುಂಬಾ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.